ವಿಶೇಷ ಅಧಿವೇಶನ ಮುಗಿತು. ಅಧಿವೇಶನ ಮುಗಿತಿದ್ದಂಗೆನೇ ಒಳಗಿಂದೊಳಗಿನೇ ಆಟಗಳು ಶುರುವಾಗಿದ್ದು ಈಗ ಅದು ಹೊರಗಡೆಗೂ ಕೂಡ ಬರ್ತಾ ಇದೆ. ನೋಡಿ ಹೆಂಗಿದೆ ಸ್ಥಿತಿ ಅಂತಂದರೆ, ದೊಡ್ಡ ಮಟ್ಟದ ಪಗಡೆ ಆಟ ಶುರುವಾಗಿದೆ. ಈಗ 5 ವರ್ಷ ನಮ್ಮ ತಂದೆನೇ CM, ಹೈಕಮಾಂಡ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟುಬಿಟ್ಟಿದೆ ಅಂತ ಯಾವಾಗ ಮುಖ್ಯಮಂತ್ರಿಯವರ ಪುತ್ರ ಹೇಳಿದ್ರಲ್ಲ, ಅದಾದ ಮೇಲೆ ಯಾಕೋ ಇದು ಬಿಟ್ಟರೆ ಇಲ್ಲಿಯೇ ನಿಲ್ಲಲ್ಲ ಅನ್ನುವಂಥದ್ದು DKಗೂ ಕೂಡ ಗೊತ್ತಾಗಿರಂಗೆ ಕಾಣ್ತಾ ಇದೆ. ಹಾಗಾಗಿನೇ DK ಒಂದು ದೊಡ್ಡ ಹೆಜ್ಜೆ ಇಡಬೇಕು ಅಂತ ಹೊರಟಿದ್ದಾರೆ. ಇವಾಗ ಅದರ ಮೊದಲ ಭಾಗ ಇದು, ಮೊದಲ ಹೆಜ್ಜೆ ಇದು. ಈ ಬಾರಿ ಹೋಗಬೇಕು, ನಾಯಕರುಗಳ ಹತ್ರ ನೇರ ಮಾತುಕತೆ ಮಾಡ್ಕೊಂಬರ್ಬೇಕು, ಮನಸ್ಸಲ್ಲಿರೋದನ್ನು ಅವ್ರ ಎದುರುಗಡೆಗೆ ಇಟ್ಟುಬಿಡ್ಬೇಕು. ಹೀಗಾಗನೇ ನೋಡಿ, ಒಂದು ಕಡೆಗೆ CM ಅವಧಿಗೂ ಮೊದಲನೇ ಬಜೆಟ್ ಸಭೆಯನ್ನು ಮಾಡ್ತಾ ಇದ್ದಾರೆ. ಮೇಲಿಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು CMದು. ಇನ್ನೊಂದು ಕಡೆಗೆ DK ಶಿವಕುಮಾರ್ ದೆಹಲಿಗೆ ಹೊರಟಿದ್ದಾರೆ. ದೆಹಲಿಗೆ ಹೊರಟು ನಾಯಕರನ್ನು ಭೇಟಿ ಮಾಡಿ ತಮ್ಮೆಲ್ಲ ಬೇಗುದಿಗಳನ್ನು ಕೂಡ ಅವರ ಮುಂದೆ ಇಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ DK. ಹೀಗಾಗಿನೇ ಈ CM ನೇತೃತ್ವದ ಬಜೆಟ್ ಪೂರ್ವಭಾವಿ ಸಭೆ ಇತ್ತಿವತ್ತು. DK ಅವರ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದೇ. ಆದರೆ ಅಪ್ಪಿ DK ಶಿವಕುಮಾರ್ ಅದಕ್ಕೆ ಹೋಗಲ್ಲ. DK ಗೈರು ಹಾಜರಾಗಿದ್ದಾರೆ, ದೆಹಲಿಗೆ ಹೊರಟಿದ್ದಾರೆ. DK ಉಸ್ತುವಾರಿ ಹೊತ್ತಿರುವಂಥ ಇಲಾಖೆಗಳ ಸಭೆ, ಜಲಸಂಪನ್ಮೂಲ, ಬೆಂಗಳೂರು ನಗರಾಭಿವೃದ್ಧಿ, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗಿತ್ತು ಇವತ್ತು. ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಇವತ್ತು ಮಧ್ಯಾಹ್ನ ನಿಗದಿಯಾದಂಥ ಮೀಟಿಂಗ್ ಇದು. ಆದರೆ ಇದೆಲ್ಲ ಬಿಟ್ಟು ಅವರು ದಿಲ್ಲಿ ಕಡೆಗೆ ಮುಖ ಮಾಡಿದ್ದಾರೆ. ಅಷ್ಟೇ ಅಲ್ಲ, CM ಅವ್ರಿಗೆ ಹೇಳೇ ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹೇಳ್ತಾರೋ ಬಿಡ್ತಾರೋ ಪ್ರಶ್ನೆ ಬೇರೆ. DK ಹೋಗುವಂಥದ್ದು ಕೂಡ ನಿಶ್ಚಿತ. ಒಂದಾದ ಮೇಲೆ ಒಂದು ರೀಸನ್ಗಳನ್ನು ಹೈಕಮಾಂಡ್ ಕೊಡ್ತಾ ಇದೆ. ರಾಹುಲ್ ಗಾಂಧಿಯವರು ಮುಖ ಕೊಟ್ಟು ಮಾತಾಡೋಕ್ಕೆ ಅವ್ರು ತಯಾರಿಲ್ಲ. ಸೋನಿಯಾ ಗಾಂಧಿಯವರು ತಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ತಾ ಇಲ್ಲ. ಪ್ರಿಯಾಂಕಾ ಗಾಂಧಿ ಸಿಗ್ತಾ ಇಲ್ಲ. ಇಂಥ ಸ್ಥಿತಿ. ಹೀಗೆ ಆದರೆ ಎಡವಟ್ಟಾಗ್ಬಿಡುತ್ತೆ. ಒಂದಾದ ಮೇಲೆ ಒಂದು, ಆ ಚುನಾವಣೆ ಆಗಲಿ, ಈ ಚುನಾವಣೆ ಆಗಲಿ, ಮುಂದಿನ 5 ರಾಜ್ಯಗಳ ಚುನಾವಣೆ ಆಗಲಿ, ಅದಾದಮೇಲೆ ಏನು ಅಂದರೆ ಇಲ್ಲಿ ಚುನಾವಣೆಗಳಾಗಬೇಕಲ್ಲ, ಲೋಕಲ್ ಚುನಾವಣೆಗಳು, ಅದರದ್ದಾಗಲಿ, ಈ ತರಹ ಬರೀ ಕಾರಣ ಇಲ್ಲದ ಈಗ 5 ಪಂಚರಾಜ್ಯಗಳ ಚುನಾವಣೆಗೂ ಇದಕ್ಕೂ ಏನು ಸಂಬಂಧ ಇದೆ ಹೇಳಿ? ಬಿಡಪ್ಪ, ಏನೋ ಕರ್ನಾಟಕದವ್ರು ಏನೋ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಅಥವಾ ಅಲ್ಲಿ ಯಾರ್ಯಾರು ಅಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ, ಅಲ್ಲಿ ಕೆಲವೊಂದು ಪ್ರಮುಖವಾದಂಥ ಪಾತ್ರ ಇದೆ. ಇಲ್ಲಿ ಆಗುವಂಥ ನಿರ್ಧಾರಗಳು ಅದರ ಮೇಲೆ ನೇರ ಪರಿಣಾಮ ಬೀರಿಬಿಡುತ್ತೆ. ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಒಂದು ಕಾರಣ ಹೇಳೋದು. ಅವ್ರಿಗೆ ನಾನು ಅನುಮತಿ ತಗೊಳ್ತಾ ಇದ್ದೀನಿ. ನಮ್ಮ ಆಫೀಸರ್ಸ್ ಭೇಟಿ ಮಾಡ್ತಾರೆ, ನಾನು ಅನುಮತಿ ತೆಗೆದುಕೊಳ್ತಾ ಇದ್ದೀನಿ. ಅವರೇ ಚೇರ್ಮನ್ರು, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್. ಸೊ ನನಗಿನ್ನ ಅವ್ರಿಗೆ ಜಾಸ್ತಿ ಗೊತ್ತಿದೆ. ಅವ್ರಿಗೆ ನಾನು ಅನುಮತಿ ತಗೊಳ್ತಾ ಇದ್ದೀನಿ. ನಮ್ಮ ಆಫೀಸರ್ಸ್ ಭೇಟಿ ಮಾಡ್ತಾರೆ, ನಾನು ಅನುಮತಿ ತೆಗೆದುಕೊಳ್ತಾ ಇದ್ದೀನಿ. ಅವರೇ ಚೇರ್ಮನ್ರು, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್. ಸೊ ನನಗಿನ್ನ ಅವ್ರಿಗೆ ಜಾಸ್ತಿ ಗೊತ್ತಿದೆ. ನೋಡಿ, ಈ ಮಾತಲ್ಲಿ ಬಹಳಷ್ಟು ಅರ್ಥಗಳಿದೆ. ಅವರೇ ಚೇರ್ಮನ್ನು, ನನಗಿಂತ ತುಂಬ ಸಂಗತಿಗಳು ಅವ್ರಿಗೆ ಗೊತ್ತಿದೆ ಅಂತಂತಂದರೆ ಅವ್ರು ಬೇಕಾದರೆ ಮೀಟಿಂಗ್ ಮಾಡ್ಕೊಳ್ಳಿ ಅನ್ನುವಂಥ ಮನೋಭಾವನೆ ಕೂಡ ಇರ್ಬೋದು. ಜೊತೆಗೇನು ಅಂದರೆ, ನಾನು ಕಷ್ಟ ಹೇಳ್ಕೊಳ್ತೀನಿ, ದುಃಖ ದುಮ್ಮಾನಗಳನ್ನು ಹೇಳ್ಕೊಳ್ತೀನಿ. ಈ ಬಾರಿ ಎಲ್ಲೋ ಒಂದು ಕಡೆಗೆ DK ಶಿವಕುಮಾರ್ ನಿರ್ಧಾರ ಮಾಡಿಯೇ ಹೊರಟರಂಗೆ ಕಾಣ್ತಾ ಇದೆ. ನಿಮಗೆ ನಾನು CM ಆಗೋದು ಇಷ್ಟ ಇಲ್ವಾ ಅಂತ ಪ್ರಶ್ನೆ ಬೇರೆ. ಈ ಬಾರಿ ನನ್ನ ಕಷ್ಟ, ದುಃಖ, ದುಮ್ಮಾನ ಎಲ್ಲವನ್ನೂ ಕೂಡ ಹೇಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಅಂತಾರೆ DK. ಅದನ್ನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮ್ಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಅದನ್ನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮ್ಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಅದನ್ನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮ್ಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಅದನ್ನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮ್ಮಾನ, ನಿಮ್ಮ ಸಂತೋಷ. ಈಗ ನಿಮ್ಗೆ ಇಷ್ಟ ಅಲ್ವಾ ನಾನು ಆಗೋದು? ಈಗ ನಿಮ್ಗೆ ಇಷ್ಟ ಅಲ್ವಾ ನಾನು ಆಗೋದು?
ಈಗ ನಿಮ್ಗೆ ಇಷ್ಟ ಅಲ್ವಾ ನಾನು ಆಗೋದು? ಈಗ ನಿಮ್ಗೆ ಇಷ್ಟ ನಿರ್ಧಾರಕ್ಕೆ ಬಂದಿದ್ದಾರೆ, ಏನೋ ಇರೋದನ್ನು ಹೇಳಿಬಿಡಬೇಕು ನೇರವಾಗಿ ಅಂತ. ಈ ರೀತಿ ಕಾಲಹರಣ ಮಾಡೋದ್ರಿಂದ ಆಗುವಂಥ ಪರಿಣಾಮಗಳೇನಂತ ನೋಡಿ. ನಡುವೆ ಎದ್ದಂಥ ಈ ದೊಡ್ಡ ಅಲೆ ಇದೆಯಲ್ಲ, ಅದು ಇದ್ದಕ್ಕಿದ್ದಂಗೆ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ಗಳಿದಾವಲ್ಲ, ಅದರಿಂದಾಗಿ ನಾನೇನು ಅಪೇಕ್ಷೆ ಪಡಲ್ಲ, ಕೊಟ್ಟರೆ ಸರಿ ಕೊಡದಿದ್ರೆ ಸರಿ, ಹೈಕಮಾಂಡ್ ಹೇಳ್ದಂಗೆ ಈ ರೀತಿ ಮಾತುಗಳೆಲ್ಲವೂ ಕೂಡ ಇದೆಯಲ್ಲ, ಇದೆಲ್ಲದೂ ಕೂಡ ಏನಾಯಿತು ಅಂತಂದರೆ ಪರವಾಗಿಲ್ಲ. ಏನು ಅಂದರೆ ಈಗ ಕೊಟ್ಟರು ಸರಿ ಬಿಟ್ಟರು ಸರಿ ಅಂತಂದ್ಬಿಟ್ಟು ಏನಾಗುತ್ತೆ ಹೇಳಿ, ಅಯ್ಯೋ ಕೊಟ್ಟರು ಪರವಾಗಿಲ್ಲ ಬಿಟ್ಟರು ಪರವಾಗಿಲ್ಲಪ್ಪ ಅನ್ನುವಂಥದ್ದು ಮನೋಭಾವನೆ ಬಂದ್ಬಿಡುತ್ತೆ. ಯಾವಾಗಲೂ ಹಂಗೇನೇ, ಅಳದೇನೇ ತಾಯಿನೂ ಎದೆ ಹಾಲು ಕೊಡಲ್ಲ ಅಂಥ ಕಾಲ ಇದು. ಅಂಥದ್ರಲ್ಲಿ ಇವರು ಬೆಂಬಿಡದೇ ಕಾಡಿದರೆ ಮಾತ್ರ ಸಿಗಕ್ಕೆ ಸಾಧ್ಯ. ಕೆಲವೊಂದು ಸರಿ ಕಾಡಿದ್ರೂ ಸಿಗಲ್ಲ. ಇಂಥದ್ರಲ್ಲಿ ಕೊಟ್ಟರೆ ಕೊಡಿ ಬಿಟ್ಟರೆ ಬಿಡಿ, ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ಕೊಟ್ಟರು ಸಂತೋಷ ಕೊಡದಿದ್ರು ಸಂತೋಷ, ಹೈಕಮಾಂಡ್ ಏನು ಹೇಳುತ್ತೋ ಅದೇನೇ ಫೈನಲ್ ನಿರ್ಧಾರ. ಮುಖ್ಯಮಂತ್ರಿಗಳು ನಾನು ಒಂದಾಗಿದ್ದೀವಿ, ಮುಖ್ಯಮಂತ್ರಿಯವರಿಗೆ ನಮ್ಮ ಬೆಂಬಲ ಯಾವಾಗಲೂ ಕೂಡ ಇರುತ್ತೆ. ಈ ರೀತಿ ಉಪಮುಖ್ಯಮಂತ್ರಿಗಳು ಮಾತಾಡಿದಾಗ ಏನಂತ ಕಳ್ತಾರೆ ನೋಡಿದ್ರೆ ನಾಯಕರುಗಳು, ಓ ಪರವಾಗಿಲ್ಲಪ್ಪ ಇವ್ರನ್ನ ಹೆಂಗೆ ನಡೆಸ್ಕೊಂಡ್ರು ಓಕೆ. ಹಿಂಗಾಗೇ ಈಗ ಇದೆಲ್ಲದೂ ಕೂಡ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ಈಗ ಬೇರೆ ಬೇರೆ ನಾಯಕರನ್ನ ಇವರು ಭೇಟಿ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಟೈಮ್ ಕೂಡ ಕೇಳಿದ್ದಾರೆ. ವೇಣುಗೋಪಾಲ್ ಅವರ ಟೈಮನ್ನು ಕೂಡ ಕೇಳಿದಾರಂತೆ, ನನಗೆ ಅಪಾಯಿಂಟ್ಮೆಂಟ್ ಕೊಡಿ ಅಂತ. ಸಿಗಬಹುದು. ಇತ್ತೀಚಿನ ದಿನಗಳಲ್ಲಿ ನಾಯಕರುಗಳು ಯಾಕೋ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಅವರು ಎಲ್ಲೋ ಏರ್ಪೋರ್ಟಲ್ಲಿ ಭೇಟಿ ಮಾಡ್ತಾರೆ, ಅಲ್ಲಿಂದಲೇ ಹೊರಟೋಗ್ತಾರೆ. ಇನ್ನು ಸುರ್ಜೇವಾಲನ್ನು ಅಷ್ಟೇ ನಡುವೆ ನಾಪತ್ತೆ ಆಗಿಬಿಟ್ಟಿದ್ರು, ಆಮೇಲೆ ಕಾಣಿಸ್ಕೊಂಡ್ರು. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಏನೋ ಡಿ ಕೆ ಶಿವಕುಮಾರ್ ಅವರ ಮನೋಭಾವನೆ ನೋಡಿದಾಗ, ಅವರ ಲ್ಯಾಂಗ್ವೇಜು ಮತ್ತು ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಒಂದು ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಿರುವಂಥ ಸ್ಪಷ್ಟ ಲಕ್ಷಣಗಳು ಕಾಣ್ತಾ ಇದೆ. ನಾನು ನೇರವಾಗಿ ಹೋಗ್ತೀನಿ, ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮ್ಮಾನ ಎಲ್ಲವನ್ನೂ ಕೂಡ ಹೇಳ್ಕೊಳ್ತೀನಿ ಅಂತ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡೇ ಹೊರಟ್ರಂಗೆ ಕಾಣ್ತಾ ಇದೆ. ಪ್ರಮೋದ್, ಜೊತೆಗೇನು ಅಂದರೆ ನೋಡಿ, ಒಂದು ಕಡೆಗೆ ಬಜೆಟ್ ಮೀಟಿಂಗು, ಅದು ಇವ್ರ ಇಲಾಖೆಗಳಿಗೆ ಸಂಬಂಧಪಟ್ಟಿರುವಂಥದ್ದೇ ವಿಷಯಗಳ ಬಗ್ಗೆ ಚರ್ಚೆ. ಅವರೇ ಚೇರ್ಮನ್ನು, ನಮ್ಮ ಅಧಿಕಾರಿಗಳು ಹೋಗ್ತಾರೆ, ನಾನಿರಬೇಕು ಅನ್ನುವಂಥದ್ದು ಏನಿಲ್ಲ ಅನ್ನೋದಿದೆಯಲ್ಲ, ಅದು ಬೇರೆ ರೀತಿಯ ಸಂದೇಶ. ಒಟ್ಟಾರೆಯಾಗಿ ರಾಜಕಾರಣ ಇಲ್ಲಿಂದ ದಿಲ್ಲಿಗೆ ಶಿಫ್ಟ್ ಆಗುವಂಥ ಎಲ್ಲ ಸ್ಪಷ್ಟ ಲಕ್ಷಣಗಳು ಕಾಣ್ತಾ ಇವೆ. ಪ್ರಮೋದ್, ಏನಂತೀರಿ? ರಂಗನಾಥ್, ಡಿ ಕೆ ಶಿವಕುಮಾರ್ ಅವರ ನಡೆಯಲ್ಲಿ ಎರಡು ರೀತಿಯನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಅಫ್ಕೋರ್ಸ್ ಒಂದು ದೆಹಲಿಗೆ ಹೋಗಿ ಈಗಾಗಲೇ ಎಲ್ಲವನ್ನೂ ಕೂಡ ಹೇಳ್ಕೊತೀನಿ, ನಾನು ಮುಖ್ಯಮಂತ್ರಿ ಆಗೋದು ಇಷ್ಟ ಇಲ್ವಾ ಅನ್ನುವಂಥ ಮಾತುಗಳನ್ನ ನೇರವಾಗಿಯೇ ಹೇಳಿದ್ದಾರೆ. ಅಂದರೆ ಆ ಮೂಲಕ ರಾಜಕಾರಣಕ್ಕೋಸ್ಕರನೇ ದೆಹಲಿಗೆ ಹೋಗಿದ್ದೀನಿ ಅನ್ನುವಂಥದ್ದು ಒಂದು ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಅವ್ರು ಕೊಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದ್ರೆ ಬಜೆಟ್ ಯಾವಾಗ ಮಂಡಿಸಲಾಗುತ್ತೆ ಇದ್ರ ಬಗ್ಗೆ ಡೇಟನ್ನು ಅನೌನ್ಸ್ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ನಿನ್ನೆ ತಾನೇ ಹೇಳಿದ್ದಾರೆ. ಜೊತೆಗೆ ಈಗ ಸಿಗ್ತಾ ಇರುವಂಥ ಅನಧಿಕೃತ ಮಾಹಿತಿ ಪ್ರಕಾರ ಅಥವಾ ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗದೇ ಇರುವಂಥ ಮಾಹಿತಿ ಪ್ರಕಾರ ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಗ್ಬೋದು, ಬಜೆಟ್ ಅಧಿವೇಶನ ಆರಂಭ ಆಗ್ಬೋದು ಅನ್ನುವಂಥ ಒಂದು ಮಾಹಿತಿ ಇದೆ. ಸಾಮಾನ್ಯವಾಗಿ ಬಜೆಟನ್ನು ಮುಖ್ಯಮಂತ್ರಿಗಳು 15 ದಿನ ಮೊದಲು ಅಥವಾ ಒಂದು ವಾರ ಮೊದಲು ಎಲ್ಲ ಇಲಾಖೆಗಳ ಸಚಿವರನ್ನ ಕರೆದು ಸಭೆ ಮಾಡ್ತಾರೆ. ಇವತ್ತು ನೋಡ್ತಾ ಇದ್ರೆ ಸುಮಾರು ಒಂದು ತಿಂಗಳ ಮೊದಲೇ ಮುಖ್ಯಮಂತ್ರಿಗಳು ಒಂದು ಬಜೆಟ್ನ ಪ್ರಿಪರೇಷನ್ ಮಾಡೋ ಮೂಲಕ ಒಂದು ಪೊಲಿಟಿಕಲ್ ಆದಂಥ ಸಂದೇಶವನ್ನು, ನಾನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದೀನಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕೌಂಟ್ರಾಗಿ ಡಿ ಕೆ ಶಿವಕುಮಾರ್ ಅವರು ಅವರ ಇಲಾಖೆಯ ಸಭೆ ಇದ್ದಂಥ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮತ್ತು ಬೆಂಗಳೂರು ಅಭಿವೃದ್ಧಿ ಇಲಾಖೆಯ ಬಜೆಟ್ ಪೂರ್ವಭಾವಿ ಸಭೆ ಇದ್ದಾಗಲೇ ದೆಹಲಿಗೆ ತೆರಳ್ತಾ ಇರುವಂಥದ್ದು ಒಂದು ನೇರವಾದಂಥ ಇಂಡಿಕೇಶನ್. ಹಾಗಾದರೆ ಏನದು ಸಂದೇಶ ಅನ್ನೋದನ್ನು ನೋಡೋದಾದರೆ, ಈಗಾಗಲೇ ಮುಖ್ಯಮಂತ್ರಿಗಳ ಬಜೆಟ್ಗೆ ಸಂಬಂಧಪಟ್ಟಂತೆ ಅವರು ವಿರೋಧವನ್ನು ವ್ಯಕ್ತವಾಗಿತ್ತು. ಅವರ ಕ್ಯಾಂಪ್ನಲ್ಲಿ ಪ್ರಮುಖವಾಗಿ DCM ಸೇರಿದಂತೆ ಅವರ ಆಪ್ತರು ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಒಂದು ಬಜೆಟನ್ನು ಮಂಡಿಸ್ತಾರೆ ಅಂತ. ಈಗ ಬಜೆಟನ್ನು ಒಮ್ಮೆ ಆ ಪೂರ್ವಭಾವಿ ಸಭೆಗೆ ತೆರಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಹಜವಾಗಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನನ್ನ ಒಪ್ಪಿಗೆ ಕೂಡ ಇದೆ ಅನ್ನುವಂಥ ಒಂದು ಪರೋಕ್ಷವಾದಂಥ ಒಂದು ಒಪ್ಪಿಗೆ ಕೊಟ್ಟಂಗಾಗುತ್ತೆ. ಅಟ್ ದ ಸೇಮ್ ಟೈಮ್ ಬಜೆಟ್ ಅಧಿವೇಶನದವರೆಗೂ ಕೂಡ ಯಾವುದೇ ರೀತಿಯಂಥ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಸಂದೇಶ ಪಾಸ್ ಆದಂಗಾಗುತ್ತೆ. ನೇರವಾಗಿ ಬಜೆಟ್ನಲ್ಲಿ ಭಾಗಿಯಾಗುವ ಮೂಲಕ, ಜೊತೆಗೆ ಬಜೆಟ್ನಲ್ಲಿ ಅವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡೋದನ್ನು ಅವರು ಕೂಡ ಒಪ್ಪೋ ಮೂಲಕ ಅಧಿವೇಶನ ತನಕ, ಮುಂದಿನ ಅಧಿವೇಶನ ತನಕ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಇಂಡಿಕೇಶನ್ಸ್ ಪಾಸ್ ಆಗುತ್ತೆ, ಒಂದು ಮೆಸೇಜ್ ಪಾಸ್ ಆಗುತ್ತೆ. ಹೀಗಾಗಿ ಅದನ್ನು ಬ್ರೇಕ್ ಮಾಡುವಂಥ ನಿಟ್ಟಿನಲ್ಲಿ, ಜೊತೆಗೆ ಪೊಲಿಟಿಕಲ್ ಆಗಿ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ದೆಹಲಿಗೆ ತೆರಳ್ತಾ ಇದ್ದಾರೆ. ಅಫ್ಕೋರ್ಸ್ ಆಸಾಂನ ಚುನಾವಣೆ ಪ್ರಮುಖವಾಗಿರುವಂಥದ್ದು, ಅಲ್ಲೂ ಕೂಡ ನೇರವಾಗಿ ಯಾವುದೇ ರೀತಿಯಾದ ತಂತ್ರಗಾರಿಕೆ ಇಲ್ಲ ಫೀಲ್ಡಲ್ಲಿ ಭಾಗಿಯಾಗದೇ ಇದ್ರೂ ಕೂಡ
ಅದಕ್ಕೆ ಬೇಕಾದಂಥ ತಂತ್ರಗಾರಿಕೆನೇ ಇರ್ಬೋದು, ಸಂಪನ್ಮೂಲವೇ ಇರ್ಬೋದು, ಅಥವಾ ಬೇರೆ ರೀತಿಯಾದಂಥ ರಣತಂತ್ರವನ್ನು ಕೂಡ ಅವ್ರು ಮಾಡುವಂಥ ಸಾಧ್ಯತೆ ಇರುತ್ತೆ. ಎಂಡ್ ಆಫ್ ದ ಡೇ ಅದು AICC ನಾಯಕರು ಹೆಚ್ಚಾಗಿ ಇದರಲ್ಲಿ ಪಾಲ್ಗೊಳ್ತಾರೆ. ಇವ್ರದ್ದೇನಿದ್ರು ಕೂಡ ಅಬ್ಸರ್ವರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಟಿಕೆಟ್ ಆಯ್ಕೆ ಸೇರಿದಂತೆ ಅಥವಾ ಮುಖ್ಯಮಂತ್ರಿಗಳ ಅಥವಾ ಉಪಮುಖ್ಯಮಂತ್ರಿಗಳ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆಯ್ಕೆಯಲ್ಲಿ ಇವರಿಗೆ ಕೆಲವೊಂದಿಷ್ಟು ಮಹತ್ವ ಇರುತ್ತೆ. ಅದೆಲ್ಲವೂ ಕೂಡ ಲೇಟರ್ ಪಾರ್ಟ್, ಅದು ಒಂದು ಭಾಗ ಆಗಿದ್ರು ಕೂಡ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿರುವಂಥದ್ದು ನಾನು ಎಲ್ಲರನ್ನೂ ಕೂಡ ಭೇಟಿ ಆಗ್ತೀನಿ ಅಂತ. ಅದರ ಭಾಗವಾಗಿನೇ ಇವತ್ತು KC ವೇಣುಗೋಪಾಲ್ ಅವರನ್ನು ಕೂಡ ಅವರು ಭೇಟಿ ಆಗ್ತಿದ್ದಾರೆ ರಂಗನಾಥ್. KC ವೇಣುಗೋಪಾಲ್ ಅವ್ರ ಜೊತೆಗೆ ಒಂದು ಸಭೆ ಕೂಡ ಇದೆ. ಅಫ್ಕೋರ್ಸ್ ಸಾಕಷ್ಟು ದಿನಗಳಿಂದ ಅವರು KC ವೇಣುಗೋಪಾಲ್ ಅವರನ್ನ ಭೇಟಿ ಆಗುವಂತಹ ಸಾಧ್ಯತೆ ಇತ್ತು. ಕಳೆದ ಬಾರಿ ಹೋದಂತಹ ಸಂದರ್ಭದಲ್ಲೂ ಭೇಟಿ ಆಗಿದ್ರು. ಆದರೆ ಈ ಬಾರಿಯ ಭೇಟಿ ಸಹಜವಾಗಿ ಆ ಪೊಲಿಟಿಕಲ್ ಸ್ಪೆಕ್ಟ್ರಮ್ನಲ್ಲಿ ಪೊಲಿಟಿಕಲ್ ಹೀಟ್ ಏನಿದೆ ಅದನ್ನು ಸ್ವಲ್ಪ ಜೋರಾಗುತ್ತೆ. ಹೀಗಾಗಿ ತತ್ಕ್ಷಣಕ್ಕೆ ರಿಸಲ್ಟ್ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಒಟ್ಟಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಚುನಾವಣಾ ಕಾವು, ಇನ್ಫ್ಯಾಕ್ಟ್ ಕರ್ನಾಟಕ ಕಾಂಗ್ರೆಸ್ನ ಕಾವು, ರಾಜಕೀಯ ಕಾವು ಏರತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಎಸ್, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಪ್ರಿಯಾಂಕಾ ಗಾಂಧಿ ಭೇಟಿಗೂ ಕೂಡ DK ಶಿವಕುಮಾರ್ ಸಮಯ ಕೇಳಿದ್ದಾರೆ. ಅದಕ್ಕೂ ಕೂಡ ಸಮಯ ನಿಗದಿಯಾಗಿದೆಯಂತೆ. ಅಸ್ಸಾಂ ವಿಧಾನಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ. ಆದರೆ ಅಸ್ಸಾಂ ವಿಧಾನಸಭೆ ಚುನಾವಣೆ ಬಗ್ಗೆ ಚರ್ಚೆ ಮಾಡುವಂಥ ಮನಸ್ಥಿತಿನಲ್ಲಿ ಇವರಿದ್ದಾರ? ನಿಜ, ಅವ್ರ ವೀಕ್ಷಕರು ಒಪ್ಕೊಳ್ಳೋಣ. ಆದರೆ ಇವರು ಚರ್ಚೆ ಮಾಡುವಂಥದ್ದೇ ಬೇರೆ ಸಂಗತಿಗಳು. ಎಲ್ಲ ನಿಮ್ಗೆ ಯಾಕೆ ಇಷ್ಟು ಕುತೂಹಲ? ನಾನು ನೋಡ್ರಿ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಡೆಪ್ಟಿ CM ಒಂದು ಕಡೆ ಸೈಡ್ ಗಿಡಿ. ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆಸ್ ಆನ್ ಟುಡೇ. 10ನೇ ತಾರೀಕಿಗೆ 6 ವರ್ಷ ಆಯ್ತದೆ, ಮಾರ್ಚ್ 10ಕ್ಕೆ. ನಾನು ಹೋಗಿ ಅಲ್ಲಿ ನನ್ನ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರ್ಗಳನ್ನ, ನಮ್ಮ ಲೀಡರ್ಗಳನ್ನ, ನಮ್ಮ MP ಗಳನ್ನ ಭೇಟಿ ಮಾಡಬೇಕಾದ್ದು ನಮ್ಮ ಡ್ಯೂಟಿ. ಅದನ್ನು ನಾನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಎಲ್ಲ ನಿಮ್ಗೆ ಯಾಕೆ ಇಷ್ಟು ಕುತೂಹಲ?